ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದಿವ್ಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ನೀರನ್ನು, ಈ ಚಮತ್ಕಾರಿ ನೀರನ್ನು, ಈ ಶಕ್ತಿದಾಯಕವಾದ ನೀರನ್ನು ನಿಮ್ಮ ಮನೆಯೆಲ್ಲ ಚೆಲ್ಲಿದಾಗ, ಪ್ರೋಕ್ಷಣೆ ಮಾಡಿದಾಗ ಸಕಾರಾತ್ಮಕವಾಗಿರುವಂಥದ್ದು ಬಿಡುಗಡೆ ಆಗುತ್ತೆ. ಉತ್ತಮವಾದಂಥ ಲಾಭಗಳನ್ನು ಕಾಣಬಹುದು. ಧನಾಕರ್ಷಣೆ ಆಗುತ್ತೆ. ತುಂಬ ಸಂತೋಷವಾದಂಥ ವಿಚಾರಗಳನ್ನು ನೀವು ಕೇಳ್ತೀರಾ. ಅಷ್ಟು ಚಮತ್ಕಾರಿ ನೀರು ಅಂತಲೇ ಹೇಳಬಹುದು. ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಮನೆ, ಬಾಡಿಗೆ ಮನೆ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ. ಆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರ ಶಾಸ್ತ್ರಗಳಲ್ಲಿ ಮಂಗಳವಾರಕ್ಕೆ ವಿಶೇಷತೆ ಜಾಸ್ತಿ ಇರುತ್ತೆ. ಕುಜನ ವಾರ ಅಂತ ಕೂಡ ಹೇಳ್ತೀವಿ. ಸುಬ್ರಹ್ಮಣ್ಯ ಸ್ವಾಮಿಯ ವಾರ ಅಂತ ಹೇಳ್ತೀವಿ. ಮದುವೆ ಆಗದೇ ಇರುವಂಥವರು, ಮಕ್ಕಳಾಗದೇ ಇರುವಂಥವರು ಓಂ ಸ್ಕಂದದೇವಾಯ ನಮಃ, ಓಂ ಸ್ಕಂದದೇವಾಯ ನಮಃ ಈ ಮಂತ್ರವನ್ನು 108 ಬಾರಿ ಪಠಣೆ ಮಾಡಿ. ಸಾಧ್ಯ ಆದರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸ್ವಂತ ಮನೆಯ ಯೋಗ ಕೂಡಿ ಬರುತ್ತೆ. ಭೂಮಿಗೆ ಸಂಬಂಧಪಟ್ಟಂಥದ್ದು ನೀವು ಏನೇ ವಿಚಾರಗಳಿದ್ರೂ ಕೂಡ, ಅದರಿಂದ ಸಮಸ್ಯೆಗಳಿದ್ದರೂ ಅದನ್ನು ನಿವಾರಣೆ ಮಾಡಬಹುದು. ಇನ್ನು ಮಂಗಳವಾರ ನಾವು ಭೂಮಿಯನ್ನು ಅಗಿಬಾರ್ದು, ನೋವು ಕೊಡಬಾರ್ದು ಭೂಮಾತೆಗೆ. ಇದನ್ನು ನೆನಪಲ್ಲಿಟ್ಕೊಳ್ಬೇಕು. ಸಮಸ್ಯೆಗಳು ಬೇರೆ ರೀತಿಯಲ್ಲಿ ಬರುತ್ತೆ. ಆದರೆ ಈ ದಿನ ದೂರ ಪ್ರಯಾಣ ಹೋಗಬಾರ್ದು. ಹೋಗಲೇಬೇಕು ಅನಿವಾರ್ಯ ಅಂತ ಹೇಳಿದ್ರೆ 2 ಲವಂಗಗಳನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಪ್ರಯಾಣ ಮಾಡಿದ್ರೆ ತುಂಬ ಉತ್ತಮವಾಗಿರುತ್ತೆ. ಕೆಂಪು ಬಟ್ಟೆಗಳನ್ನು ಮಂಗಳವಾರ ಹಾಕ್ಕೊಳ್ಬಾರ್ದು. ಕೆಂಪು ಪದಾರ್ಥಗಳನ್ನು ಅಡುಗೆಗೆ ಜಾಸ್ತಿ ಬಳಸಬಾರ್ದು ಮಂಗಳವಾರದ ದಿನ. ಮೈಸೂರು ಬೇಳೆ ಅಂತ ಹೇಳ್ತೀವಲ್ವ, ಅದನ್ನು ಮಂಗಳವಾರ ಬಳಸಲೇಬಾರ್ದು. ಅಂದರೆ ಟೋಟಲ್ಲಾಗಿ ಬೇಳೆಕಾಳುಗಳನ್ನು ಮಂಗಳವಾರ ಬಳಸೋದಿಲ್ಲ. ಅಕಸ್ಮಾತ್ ನೀವು ಬಳಸಲೇಬೇಕು ಅನ್ನುವಂಥದ್ದಿದ್ದರೆ ಮೈಸೂರು ಬೇಳೆಯನ್ನು ಸ್ಕಿಪ್ ಮಾಡಿ ಇನ್ನು ಯಾವುದಾದ್ರೂ ಕೂಡ ಬಳಸ್ಕೊಳ್ಬಹುದು. ಅದನ್ನು ಯಾಕೆ ನಾವು ಮಂಗಳವಾರ ಬಳಸಬಾರ್ದು ಅಂದರೆ, ಸಾಲಕ್ಕೆ ಗುರಿ ಆಗ್ತೀವಿ, ಸಾಲ ಜಾಸ್ತಿ ಮಾಡ್ಕೊಳ್ತೀವಿ, ಸಾಲ ತೀರಿಸೋದಕ್ಕಾಗೋದಿಲ್ಲ, ಸಮಸ್ಯೆಗಳು ತುಂಬ ಇರುತ್ತೆ. ಅದಕ್ಕೆ ನಾವು ನಮ್ಮ ಆಹಾರದ ಪದ್ಧತಿ, ನಮ್ಮ ಜೀವನ ಶೈಲಿ ಇದೆಲ್ಲವೂ ಕೂಡ ನಮ್ಮ ಏಳಿಗೆಗೆ ದಾರಿ ಮಾಡಿಕೊಡುತ್ತೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಡುಗೆ, ನಮ್ಮ ದಿನಚರಿ, ನಮ್ಮ ಲೈಫ್ ಸ್ಟೈಲ್, ನಾವು ಹಾಕುವಂಥ ಬಟ್ಟೆ, ಹೌದು ಪ್ರತಿಯೊಂದು ಕೂಡ ನಮಗೆ ಒಂದು ಶುಭ ಕಾರ್ಯಗಳು ಮಾಡೋದಕ್ಕೆ, ಶುಭ ವಿಚಾರಗಳು ಕೇಳೋದಕ್ಕೆ, ಶುಭದಾಯಕವಾಗಿ ನಮಗೆ ಕೂಡಿ ಬರೋದಕ್ಕೆ ಎಲ್ಲದಕ್ಕೂ ಕೂಡ ಸಹಾಯ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಮುಖ್ಯವಾಗಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಸಂಧ್ಯಾ ಸಮಯದಲ್ಲಿ ರೆಡಿ ಮಾಡಿಕೊಂಡಿದ್ದೆ ಈ ಚಮತ್ಕಾರಿ ನೀರನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ, ಪ್ರದೋಷದ ಸಮಯ, ನಾವು ಸಂಧ್ಯಾ ಸಮಯ ಅಂತ ಹೇಳ್ತೀವಿ ನೋಡಿ, ಆ ಸಮಯದಲ್ಲಿ ಮಾಡಿಕೊಳ್ಬೇಕು. ದೇವತೆಗಳು ನಮಗೆ ಆಶೀರ್ವಾದ ಮಾಡುವಂಥ, ತಥಾಸ್ತು ಅಂತ ಹೇಳುವಂಥ ಸಮಯ ಇದಾಗಿರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಯಾವಾಗಲೂ ಅಷ್ಟೇ ಲೈಟ್ ಹಾಕಿದಾಗ ಒಳ್ಳೆ ವಿಚಾರಗಳನ್ನು ಮಾತಾಡಿ, ಯಾವಾಗಲೂ ನೀವು ಈ ಥರ ಮಾತಾಡಬೇಡಿ, ಗೂಡಿಸ್ಬೇಡಿ ಮನೆ, ಈ ಥರ ಎಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಆದರೆ ನಾವುಗಳು ಅದನ್ನು ಕೇಳೋದಿಲ್ಲ. ಏನೋ ಒಂದು ಹೇಳ್ತಾ ಇರ್ತಾರೆ ಅನ್ನೋದು, ಆದರೆ ಅದರ ಒಳ ಅರ್ಥಗಳು ತುಂಬ ಇರುತ್ತೆ. ಈ ನೀರನ್ನು ನಾವು ಯಾಕೆ ಚೆಲ್ಲಬೇಕು, ನಮ್ಮ ಮನೆಯಲ್ಲಿ ಯಾಕೆ ಸಮಸ್ಯೆಗಳಿದೆ, ಇದೆಲ್ಲವೂ ಕೂಡ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಬಾರಿ ನಾವು ಸೋತೋಗಿರ್ತೀವಿ. ಆದರೆ ಈ ನೀರನ್ನು ನಾವು ಹಾಕಿದಾಗ ನಮ್ಮ ಮನೆಯಲ್ಲಿ ತುಂಬಿಕೊಂಡಿರುವಂಥ ನೆಗೆಟಿವ್ ಎನರ್ಜಿಯನ್ನು ಯಾವಾಗ ನಾವು ಹೋಗಲಾಡಿಸ್ತೀವಿ, ಅಲಕ್ಷ್ಮಿಯನ್ನು ಯಾವಾಗ ಹೋಗಲಾಡಿಸ್ತೀವಿ, ಆಗ ಮಾತ್ರ ಸಾಧ್ಯ ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರೋದಕ್ಕೆ, ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋದಕ್ಕೆ, ಹಾಗೂ ಶ್ರೀ ಮಹಾಲಕ್ಷ್ಮಿ ಮನೆಗೆ ಬರೋದಕ್ಕೆ. ಹೌದು ಸ್ನೇಹಿತರೆ, ನಮ್ಮ ಮನೆ ತುಂಬ ನೀಟಾಗಿದೆ, ನಾವು ನೀಟಾಗಿದ್ದೀವಿ, ಈ ಥರ ಎಲ್ಲ ಇದ್ದಾಗ ನಮಗೆ ಮನೆ ಒಳಗಡೆ ಇದ್ದಾಗ ಏನೋ ಒಂದು ದೈವಿಕ ಶಕ್ತಿ ಜಾಸ್ತಿ ಇದೆ, ಮನೆಯಲ್ಲಿ ತುಂಬ ಪೀಸ್ಫುಲ್ಲಾಗಿದೆ, ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಆ ಥರನೇ ನಮ್ಮ ಮನೆಗೂ ಕೂಡ ಶ್ರೀ ಮಹಾಲಕ್ಷ್ಮಿ ಬರಬೇಕು ಅಂದರೆ ನಮ್ಮ ಮನೆಯನ್ನು ಕೂಡ ನಾವು ಅಷ್ಟೇ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ನಮ್ಮ ಮನಸ್ಸನ್ನು ಕೂಡ ಈ ಥರ ಮಾಡಿ, ಅದರ ಜೊತೆ ನಾವು ನಮ್ಮ ಪ್ರಯತ್ನಗಳನ್ನು ಪಡಬೇಕು. ನಾವು ದುಡಿಯುವಾಗ ಆ ನಂಬಿಕೆಯಿಂದ ಮಾಡಿಕೊಳ್ಳುವಂಥ ಪರಿಹಾರಗಳಿರುತ್ತೆ ನೋಡಿ,
ಅದು ಚಮತ್ಕಾರಿ ರೂಪದಲ್ಲೇ ಕೆಲಸ ಮಾಡುತ್ತೆ. ನಾವು ಏನು ದುಡಿತಾ ಇಲ್ಲ ಆದರೂ ನಮಗೆ ದುಡ್ಡು ಬರಬೇಕು ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಈ ನೀರನ್ನು ಯಾವ ರೀತಿ ಮಾಡಿಕೊಳ್ಬೇಕು, ಈ ಚಮತ್ಕಾರಿ ನೀರು ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಸಾಲವನ್ನು ತೀರಿಸೋದಕ್ಕೆ ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ ನಮ್ಮ ಮನೆ ಒಳಗಡೆ. ಆಗ ನಮಗೆ ಒಂದು ಧೈರ್ಯ, ಆತ್ಮಸ್ಥೈರ್ಯ ಅನ್ನುವಂಥದ್ದು ದೇವರಿಂದ ಆಶೀರ್ವಾದ ಅಂತಲೇ ಅಂದ್ಕೊಳ್ಳಿ, ಅದು ಸಿಗುತ್ತೆ. ಆಗ ನಾವು ಯಾವುದೇ ರೀತಿಯಾದಂಥ ಬಿಸ್ನೆಸ್, ಕೆಲಸ, ಪ್ಲ್ಯಾನ್ ಏನು ಬೇಕಾದರೂ ಮಾಡ್ಕೊಳ್ತೀವಿ. ಒಂದು ಲೋಟವನ್ನು ತಗೊಳ್ಳಿ, ಚೆನ್ನಾಗಿರುವಂಥ ನೀರನ್ನು ಸ್ವಲ್ಪ ತಗೊಳ್ಳಿ. ನಿಮ್ಮ ಮನೆ ಎಷ್ಟು ಕೋಣೆಗಳಿರುತ್ತೋ ಅದರ ಮೇಲೆ, ಅಂದರೆ ನಿಮ್ಮ ಮನೆಯಿಂದ ಹೊರಗಡೆ ಕೂಡ ನೀವು ಇದನ್ನು ಪ್ರೋಕ್ಷಣೆ ಮಾಡಬೇಕು. ಆಗ ಆ ಒಂದು ಕೆಲಸ ಅನ್ನುವಂಥದ್ದು ಪ್ರಾರಂಭ ಮಾಡುತ್ತೆ. ಇದಕ್ಕೆ ಧನಿಯಾ ಕಾಳನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿಣವನ್ನು ಹಾಕಿ, ಹಾಗೆ ಕರ್ಪೂರದ ಪುಡಿಯನ್ನು ಹಾಕಬೇಕು. ಯಾವುದೇ ರೀತಿಯ ಪರಿಹಾರ ಪೂಜೆಗಳಲ್ಲಿ ಕರ್ಪೂರಕ್ಕೆ ತುಂಬ ಪ್ರಾಧಾನ್ಯತೆ ಇದೆ. ಕರ್ಪೂರ ಎಷ್ಟು ಬೇಗ ಕರಗೋಗುತ್ತೋ ಅದರ ಘಮ ಏನಿರುತ್ತೋ ಅದು ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಶುದ್ಧಿ ಮಾಡುತ್ತೆ ಸ್ನೇಹಿತರೆ. ಪಾಸಿಟಿವ್ ವೈಬ್ಸನ್ನು ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡುತ್ತೆ. ಆಗ ನಕಾರಾತ್ಮಕವಾಗಿರುವಂಥದ್ದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಎಷ್ಟೇ ಕಷ್ಟಗಳಿದ್ರೂ ಕರ್ಪೂರ ಎಷ್ಟು ಬೇಗ ಕರಗೋಗುತ್ತೆ ಅಷ್ಟು ಬೇಗ ಫಾಸ್ಟಾಗಿ ನಮಗೆ ರಿಸಲ್ಟನ್ನು ಕೊಡುತ್ತೆ ಅನ್ನೋದಕ್ಕೆ ಕರ್ಪೂರ ಸೂಚನೆ ಕೊಡುತ್ತೆ. ಅದಕ್ಕೋಸ್ಕರನೇ ನಾವು ಮಂಗಳಾರತಿಗೆ, ಪರಿಹಾರಕ್ಕೆ, ದುಡ್ಡು ಕಾಸಿನ ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಕರ್ಪೂರವನ್ನು ಬಳಸ್ತೀವಿ. ಯಾವ ವಸ್ತು ಏನಕ್ಕೆ ಬಳಸ್ತೀವಿ ಅನ್ನೋದು ನಾವು ತಿಳ್ಕೊಂಡಾಗ ನಮ್ಮ ಕೆಲಸಗಳು ಸುಲಭ ಆಗುತ್ತೆ. ಈ ಪರಿಹಾರ ಯಾಕೆ ಪ್ರತಿ ಒಂದು ದಿನವೂ ನಾವು ಮಾಡಿಕೊಳ್ಬೇಕು, ಈ ದಿನಗಳಲ್ಲಿ ಏನಿರುತ್ತೆ ವಿಶೇಷತೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಂಗಳವಾರ ಸಾಲ ತೀರಿಸೋದಕ್ಕೆ ಒಂದು ಶಕ್ತಿದಾಯಕವಾದ ದಿನ. ಆದರೆ ಎಲ್ರಿಗೂ ಕೂಡ ದುಡ್ಡಿರೋದಿಲ್ಲ ಸಾಲ ತೀರಿಸೋದಕ್ಕೆ. ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿರ್ತೀವಿ. ಸಾಲ ತೀರ್ಸೋಕ್ಕಾಗಲಿಲ್ಲ, ಸಾಲ ಪಡ್ಕೊಂಡಿದ್ದೀವಿ ಅಂದರೆ ನೆಮ್ಮದಿ ಕಳ್ಕೊಂಡಿದ್ದೀವಿ ಅಂತ ಅರ್ಥ ಸ್ನೇಹಿತರೆ ತುಂಬ ಜನಕ್ಕೆ. ಈ ನೀರನ್ನು ನೀವು ಬೆರೆಸಿ ಶಕ್ತಿದಾಯಕವಾದ ನೀರಾಗುತ್ತೆ. ಮನೆ ಒಳಗಡೆ ಫಸ್ಟು ಪ್ರತಿ ಕೋಣೆಯಲ್ಲೂ ಪ್ರೋಕ್ಷಣೆ ಮಾಡಿ, ತದನಂತರ ಮನೆಯ ಹೊರಗಡೆ ಬರಬೇಕು. ನೀವು ನಿಮ್ಮ ಮನೆಯ ಹೊರಗಡೆ ಕೂಡ ನೀವು ಯಾವ ರೀತಿ ನೀರನ್ನು ಪ್ರೋಕ್ಷಣೆ ಮಾಡ್ತೀರ, ಹೊಸ್ತಿಲಿನ ಮೇಲೆ, ಬಾಗಿಲ ಮೇಲೆ, ಈ ಥರ ಎಲ್ಲ ಕೂಡ ಪ್ರೋಕ್ಷಣೆ ಮಾಡಿಕೊಳ್ಬೇಕು. ತದನಂತರ ಕೇಳ್ಕೊಳ್ಬೇಕು ನಂಬಿಕೆಯಿಂದ. ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ನಮಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ತಂದುಕೊಡು, ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡು ತಾಯಿ ಅಂತ ಕೇಳ್ಕೊಳ್ಳಿ. ಇಷ್ಟು ಮಂಗಳವಾರಗಳು ಅಂತ ಮಾಡ್ಕೊಳ್ತಾ ಬನ್ನಿ. ತುಂಬ ಒಳ್ಳೆಯದು.